ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಲ್ ಹಾಕಿದ್ದೆ, ಯಾವ ಲ್ಯಾಂಗ್ವೇಜ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ. ಸೊ ಕನ್ನಡಕ್ಕೆ ಹೈಯೆಸ್ಟ್ ವೋಟ್ ಸಿಕ್ಕಿದೆ, ಅದಕ್ಕೆ ಇವತ್ತಿನ ವಿಡಿಯೋ ಕನ್ನಡದಲ್ಲೇ. ಸೊ ಇವತ್ತಿನ ವಿಡಿಯೋದಲ್ಲಿ ಎಲ್ಲಾ ಸ್ಕಿನ್ ಟೈಪ್ಸಿಗೆ ಸೂಟ್ ಆಗೋ ತರ ಬೆಸ್ಟ್ ಫೇಸ್ ವಾಶ್, ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಯಾವುದು ಅಂತ ತಿಳ್ಕೊಳ್ಳೋಣ. ಎಲ್ಲದ್ರ ಜೊತೆ ನಾನು ನಿಮ್ಗೆ ಬೋನಸ್ ಸ್ಕಿನ್ ಕೇರ್ ಟಿಪ್ಸ್ ನ ಶೇರ್ ಮಾಡ್ತೀನಿ. ಮೊದಲಿಗೆ ಫೇಸ್ ವಾಶ್ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿ ಹೆಂಗ್ ಬರುತ್ತೆ ಅಂದ್ರೆ, ನಾನು ಅದನ್ನ ಹಾಕ ತಕ್ಷಣ ಬೆಳ್ಳಗ್ ಕಾಣಿಸ್ಬೇಕು, ನನ್ನ ಸ್ಕಿನ್ ಗ್ಲೋ ಆಗ್ಬೇಕು, ಘಮ ಅಂತ ಪರಿಮಳ ಬರ್ಬೇಕು. ಇದೇ ತರ ಎಲ್ಲ ಮಾರ್ಕೆಟ್ ಅಲ್ಲಿ ತುಂಬಾ ಇದೆ ಪ್ರಾಡಕ್ಟ್ಸ್, ಬಟ್ ಅವೆಲ್ಲ ಯಾವ್ದು ನಿಮ್ ಸ್ಕಿನ್ಗೆ ಒಳ್ಳೇದಲ್ಲ. ಏನಕ್ಕೆ ಅಂದ್ರೆ ಅದರಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ, ಪ್ಯಾರಾಬಿನ್ಸ್ ಅನ್ನೋದನ್ನ ನೀವು ಕೇಳಿರ್ತೀರಾ. ಸೊ ನಿಮ್ದು ಸ್ಕಿನ್ನು ಬೇಗ ಏಜ್ ಆಗುತ್ತೆ, ಆಮೇಲೆ ಮೊಡವೆಗಳು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೆನ್ಸಿಟಿವ್ ಸ್ಕಿನ್ ಅವರಿಗಂತೂ ಇದು ಚೂರು ಒಳ್ಳೇದಲ್ಲ, ಅವ್ರಿಗೆ ಬೇಗ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ. ಸೊ ಯಾವ್ದಪ್ಪ ನಂಗೆ ಮೈಲ್ಡ್ ಆಗಿರೋದು, ಅದರಲ್ಲಿ ಫ್ರೇಗ್ರೆನ್ಸ್ ಇಲ್ಲದೆ ಇರೋದು ಯಾವುದು ಫೇಸ್ ವಾಶು ಅಂತ ಕೇಳ್ತೀರಾ? ಸೆರಾವಿ. ಏನಕ್ಕೆ ಅಂದ್ರೆ ಇದರಲ್ಲಿ ಹೈಲರಾನಿಕ್ ಆಸಿಡ್ ಮತ್ತೆ 4% ನಿಯಾಸೆನಮೈಡ್ ಇದೆ. ಇದು ನಿಮ್ ಸ್ಕಿನ್ ಬ್ಯಾರಿಯರ್ನ ಸ್ಟ್ರೆಂಥನ್ ಮಾಡುತ್ತೆ, ಮತ್ತೆ ಹೈಪರ್ ಪಿಗ್ಮೆಂಟೇಷನ್, ಆಯಿಲಿನೆಸ್, ಏಜಿಂಗ್ ಇವೆಲ್ಲವನ್ನು ರಿಡ್ಯೂಸ್ ಮಾಡುತ್ತೆ. ಪ್ಲಸ್ ನಿಮ್ದು pH ಲೆವೆಲ್ ನ ಮೇಂಟೈನ್ ಮಾಡುತ್ತೆ. ತುಂಬಾ ಮೈಲ್ಡ್ ಮತ್ತೆ ಫ್ರೇಗ್ರೆನ್ಸ್ ಫ್ರೀ ಇರುತ್ತೆ. ನಿಮ್ಗೆ ಗೊತ್ತಾ ಅಮೆರಿಕದಲ್ಲಿ ನಂಬರ್ 1 ಫೇಸ್ ವಾಶ್ ಯಾವುದು? ಸೆರಾವಿ. ಯಾವುದೇ ಸ್ಕಿನ್ ಟೈಪ್ ಇರೋರು ಇದನ್ನ ಯೂಸ್ ಮಾಡ್ಬೋದು. ಆಯಿಲಿ, ಡ್ರೈ, ಪ್ರೆಗ್ನೆಂಟ್ ಇರೋರು ಯೂಸ್ ಮಾಡ್ಬೋದು. ಇದು ಇಂಡಿಯಾದಲ್ಲಿ ಜಸ್ಟ್ 284 ರುಪೀಸ್ಗೆ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ನಾವು ಬೆಸ್ಟ್ ಮಾಯಿಶ್ಚರೈಸರ್ ಬಗ್ಗೆ ಮಾತಾಡೋಣ. ಮಾಯಿಶ್ಚರೈಸರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಏನಕ್ಕಪ್ಪ ಮಾಯಿಶ್ಚರೈಸರ್ನ ನಾವು ಯೂಸ್ ಮಾಡ್ತೀವಿ? ಇವಾಗ ನಾನು ಇದನ್ನ ಯಾರ ಹತ್ರನಾದ್ರೂ ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ ಸ್ಕಿನ್ ಮಾಯಿಶ್ಚರೈಸರ್ ಆಗಿರ್ಬೇಕು ಅಷ್ಟೇ. ಬಟ್ ಹಂಗಲ್ಲ. ಸೊ ನಿಮ್ಗೆ ಈಸಿಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಮನುಷ್ಯ ಅಂದಮೇಲೆ ಏನಕ್ಕೆ ನೀರು ಕುಡಿತಾನೆ? ಅವನ ಬಾಡಿ ಹೈಡ್ರೇಟ್ ಆಗಿರ್ಬೇಕು ಅಂತ ತಾನೇ ನೀರು ಕುಡಿಯೋದು. ಹಂಗೇನೆ ನಮ್ ಸ್ಕಿನ್ಗೂ ನೀರು ಬೇಕು, ನಮ್ ಸ್ಕಿನ್ ಹೈಡ್ರೇಟೆಡ್ ಆಗಿರ್ಬೇಕು. ಹೈಡ್ರೇಟೆಡ್ ಆಗಿ ಇಲ್ಲ ಅಂದ್ರೆ ಏನಾಗುತ್ತೆ? ತುಂಬಾ ಡ್ರೈ ಆಗುತ್ತೆ, ತುಂಬಾ ಸ್ಕಿನ್ ಒಡಿಯುತ್ತೆ, ಆಮೇಲೆ ಡಲ್ ಆಗಿ ಕಾಣಿಸುತ್ತೆ, ಏಜ್ಡ್ ಆಗಿ ಕಾಣಿಸುತ್ತೆ. ಅದಕ್ಕೆ ನಾವು ಮಾಯಿಶ್ಚರೈಸರ್ ನ ಯೂಸ್ ಮಾಡ್ಬೇಕು. ಮಾಯಿಶ್ಚರೈಸರ್ ನ ನಮ್ ಸ್ಕಿನ್ ಯಾವ ಟೈಪ್ ಇದೆ ಅಂತ ತಿಳ್ಕೊಂಡು ತಗೋಬೇಕಾಗತ್ತೆ. ಯಾಕಂದ್ರೆ ತುಂಬಾ ಡ್ರೈ ಸ್ಕಿನ್ ಇರೋರ್ಗೆ ಮಾಯಿಶ್ಚರೈಸರ್ ಅಲ್ಲಿ ಕಂಟೆಂಟ್ಸ್ ಅಂದ್ರೆ ಹೈಲರಾನಿಕ್ ಆಸಿಡ್ ಅಂತದೆಲ್ಲ ಕಂಟೆಂಟ್ಸ್ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ನಾರ್ಮಲ್ ಟು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಬೇರೆ ತರ ಕಂಟೆಂಟ್ಸ್ ಇರ್ಬೇಕಾಗುತ್ತೆ. ಸೊ ನಾರ್ಮಲ್ ಸ್ಕಿನ್ ಇರೋರ್ಗೆ ಮತ್ತೆ ಡ್ರೈ ಸ್ಕಿನ್ ಇರೋರ್ಗೆ ಬೆಸ್ಟ್ ಮಾಯಿಶ್ಚರೈಸರ್ ಸೆರಾವಿ ಮಾಯಿಶ್ಚರೈಸಿಂಗ್ ಕ್ರೀಮ್. ಸೆನ್ಸಿಟಿವ್ ಸ್ಕಿನ್ಗೆ ಬೆಸ್ಟ್ ಮಾಯಿಶ್ಚರೈಸರ್ ಸೆಟಾಫಿಲ್. ಸೊ ನಾನು ಮೊನ್ನೆ ಒಂದು ರೀಲ್ಸ್ ಅಲ್ಲಿ ನೋಡ್ತಿದ್ದೆ, ಅವರು ಸೆಟಾಫಿಲ್ ನ ಸೀತಾಫಲ ಅಂದ್ಬಿಟ್ರು. ಸೊ ನೀವು ಸೀತಾಫಲ ಅನ್ನಕ್ ಹೋಗ್ಬೇಡಿ. ಸೆರಾವಿ ನಿಮ್ಗೆ 359 ರುಪೀಸಿಗೆ ಸಿಗುತ್ತೆ, ಆಮೇಲೆ ಸೆಟಾಫಿಲ್ ನಿಮ್ಗೆ 234 ರುಪೀಸಿಗೆ ಸಿಗುತ್ತೆ. ಎರಡೂನು 500 ರುಪೀಸ್ ಒಳಗಡೆ ಇದೆ. ನೆಕ್ಸ್ಟ್ ಸನ್ಸ್ಕ್ರೀನ್ ಏನಕ್ಕೆ ಹಾಕ್ತಿವಿ ಅಂತ ಗೊತ್ತಲ್ವಾ ಎಲ್ಲರಿಗೂ? ನಮ್ ಸ್ಕಿನ್ ಟ್ಯಾನ್ ಆಗ್ಬಾರ್ದು ಮತ್ತೆ ಸನ್ ರೇಸ್ ಇಂದ ಡ್ಯಾಮೇಜ್ ಆಗ್ಬಾರ್ದು ಅಂತ. ಸೊ ಬೆಸ್ಟ್ ಸನ್ಸ್ಕ್ರೀನ್ ಯಾವ್ದು? ಸೊ ಬೆಸ್ಟ್ ಸನ್ಸ್ಕ್ರೀನ್ ಡಾಟ್ ಆ್ಯಂಡ್ ಕೀ. ಇದರಲ್ಲಿ ವಿಟಮಿನ್ ಸಿ ಮತ್ತೆ ಇ ಇದೆ. ಇದು ಏನಕ್ಕೆ ಬೆಸ್ಟ್ ಅಂದ್ರೆ, ಯಾವುದೇ ಸನ್ಸ್ಕ್ರೀನ್ ನೀವು ಮುಖಕ್ಕೆ ಹಾಕೊಂಡ್ರೆ ಅದು ವೈಟ್ ಕಾಸ್ಟ್, ನಿಮ್ ಸ್ಕಿನ್ ಒಂಥರ ವೈಟ್ ಆಗಿ ಕಾಣಿಸ್ಬಿಡುತ್ತೆ. ಸೊ ಇದರಲ್ಲಿ ಆ ತರದ್ದು ವೈಟ್ ಕಾಸ್ಟ್ ಉಳಿಯಲ್ಲ. ಆಮೇಲೆ ಇದು ಸ್ಕಿನ್ ನ ಮಾಯಿಶ್ಚರೈಸ್ ಮಾಡುತ್ತೆ. ಡ್ರೈ ಸ್ಕಿನ್ ಅವರಿಗೆ ಇದು ತುಂಬಾ ಒಳ್ಳೇದು. ನಾನು ಸ್ಮೆಲ್ ಬಗ್ಗೆ ಹೇಳಿದ್ದೆ. ಸೊ ಇದರಲ್ಲಿ ಸ್ಮೆಲ್ ಅನ್ನೋದಿಲ್ಲ, ಅಂದ್ರೆ ಇದರಲ್ಲಿ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಅನ್ನೋದು ಇಲ್ಲ. ಈ 3 ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಮತ್ತೆ ರಿಸಲ್ಟ್ಸ್ ನ ನನ್ನ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಕ್ಕೆ ಮರಿಬೇಡಿ. ಓಕೆ, ನಾನು ಬೋನಸ್ ಟಿಪ್ಸ್ ಕೊಡಕ್ಕೆ ಮರ್ತ್ಬಿಟ್ಟಿದೀನಿ. ಸೊ ಬರೀ ಈ 3ನ್ನ ಫಾಲೋ ಮಾಡೋದಲ್ಲ, ನೀವು ವೀಕ್ಲಿ ಅಂದ್ರೆ ವಾರಕ್ಕೆ 1 ಇಲ್ಲ 2 ಸತಿ ಫೇಸ್ನ ಸ್ಕ್ರಬ್ ಮಾಡಿ. ಸೊ ಸ್ಕ್ರಬ್ ಮಾಡಕ್ಕೂ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನೇಲಿ ಕಾಫಿ ಪೌಡರ್ ಇರುತ್ತಲ್ಲ, ಸೊ ಕಾಫಿ ಪೌಡರ್ ಅಲ್ಲಿ ಸ್ಕ್ರಬ್ ಮಾಡ್ಕೊಳ್ಳಿ. ಮತ್ತೆ ಫೇಸ್ ಮಾಸ್ಕ್, ಪಪಾಯ ಹಣ್ಣಿರುತ್ತೆ ಅದ್ರ ಪೇಸ್ಟು, ಇಲ್ಲ ಅಂದ್ರೆ ಚಂದನ ಅದ್ರ ಪೇಸ್ಟು, ಯಾವ್ದಾದ್ರು ಸ್ಕಿನ್ ಮಾಸ್ಕ್ ನ ಹಾಕೊಳ್ಳಿ. ಸೊ ನಿಮ್ ಸ್ಕಿನ್ ಹೆಲ್ದಿ ಆಗಿರುತ್ತೆ. ಫಸ್ಟ್ ಟೈಮ್ ನಾನು ಕನ್ನಡದಲ್ಲಿ ವಿಡಿಯೋ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮುಂದಿನ ವಿಡಿಯೋಸ್ ನಿಮ್ಗೆ ಕನ್ನಡದಲ್ಲೇ ಬೇಕಾದ್ರೆ ಕನ್ನಡ ಅಂತ ಕಮೆಂಟ್ ಮಾಡಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ.